ವೈವಿಧ್ಯವಾದಂತಹ ನಾನಾ ಪದಾರ್ಥಗಳನ್ನು ನಮಗೆ ನೋಡುವಂತಹ ಹಸಿರು ನೋಡಿದರೆ ಒಳ್ಳೆಯದಂತೆ ಕಣ್ಣಿಗೆ, ಹಸಿರು ಬಣ್ಣವನ್ನು ನೋಡಿದರೆ. ಸೊ ಆ ವೈವಿಧ್ಯಮಯವಾದ ಬಣ್ಣವನ್ನು, ವಿಷಯ ಪದಾರ್ಥಗಳನ್ನು ದೇವರು ಕೊಟ್ಟ. ಆ ಕೊಟ್ಟಂತಹ ಪದಾರ್ಥಗಳನ್ನು ನೋಡುವ ಭಾಗ್ಯವನ್ನು ಕಣ್ಣಲ್ಲಿ ಇಟ್ಟ. ಅದು ಎರಡೂ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಆದರೆ ಅದನ್ನು ನೋಡುವಾಗ ದೇವರನ್ನು ಅನುಸಂಧಾನ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ನಯತೇತೆ, ಭಗವಂತ ನಿನ್ನ ಕೀರ್ತನೆಗಳನ್ನು ಕೇಳಲಿಕ್ಕೆ ನನ್ನ ಕಿವಿಗಳಿಗೆ ಇಷ್ಟ ಆಗಲಿಲ್ಲ. ಶ್ರವಣ ಏವ ಮಹಾದರಂ ಪ್ರಯಾತಃ ಅಪಿತು ವ್ಯಭಿಚಾರ ಲೋಕವಾರ್ಥ. ಏನನ್ನು ಕೇಳಬಾರದು ಅದನ್ನು ಕೇಳದೆ. ಎಲ್ಲ ಇಂದ್ರಿಯಗಳು ಏನು ಮಾಡಬೇಕು ಅಂತ ದಾಸರನ್ನೋದು. ಸ್ವಾಮಿ ನನ್ನ ಕಿವಿಗಳಲ್ಲಿ ಸದಾ ನಿನ್ನ ಗೀತೆ ಬೀಳಲಿ. ಕರ್ಣಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯ ನಾಸಿಕವಾಗ್ರಾಣಿಸಲಿ ಹರಿಯೇ ನಾನಿನ್ನೋಳನ್ಯ ಬೇಡುವುದಿಲ್ಲ. ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳೆರಡು ನಿನ್ನ ಅರ್ಚಿಸಲಿ ಹರಿಯೇ. ಚರಣ ತೀರ್ಥಯಾತ್ರೆ ಮಾಡಲಿ ಎನ್ನ ಚರಣ ತೀರ್ಥ ಯಾತ್ರೆ ಮಾಡಲಿ ಎನ್ನ ಮನ ನಿನ್ನ ಅನುದೀನ ಸ್ಮರಿಸಲಿ ಹರಿಯೇ ನಾನಿನ್ನೊಳನ್ಯ ಬೇಡುವುದಿಲ್ಲ. ಹೀಗೆ ಇದ್ರು ಅಂತ ನಮ್ಮ ನವಮಸ್ಕಂದ ಭಾಗವತದಲ್ಲಿ ಅಂಬರೀಷನ ಬಗ್ಗೆ ಹೇಳ್ತಾ ಅವನ ಮಾಹಿತಿಯನ್ನು ಹೀಗೆ ಹೊಗಳ್ತಾರೆ. ಎಲ್ಲ ಅವಯವಗಳು ದೇವರ ಕೆಲಸಕ್ಕೆ ಮೀಸಲಿಟ್ಟಿದ್ದ. ಮುಕುಂದಲಿಂಗ ನಯದರ್ಶನೇ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಂ ಗ್ರಾಣಂಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯಾಂ ರಸನಾಂ ತದರ್ಪಿತೆ ಪಾದೌ ಹರೆ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂ ತು ದಾಸ್ಯೇನ ತು ಕಾಮ್ಯ ಕಾಮಯ ಯದುತ್ತಮ ಶ್ಲೋಕ ಜನಶ್ರಯಮೃತಿಂ. ಇದು ಅಂಬರೀಷನ ಬಗ್ಗೆ ಭಾಗವತ ಕೊಡುವ ಮಾಹಿತಿ. ಅವನ ಎಲ್ಲ ಅವಯವಗಳು ದೇವರಿಗಾಗಿ ಮೀಸಲು. ಕಣ್ಣಿನಲ್ಲಿ ದೇವರನ್ನು ನೋಡೋದು, ದೇವರನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗ್ರಂಥಗಳನ್ನು ನೋಡೋದು, ಕೈಗಳಿಗೆ ಆ ಶಾಲಿಗ್ರಾಮ ಸ್ಪರ್ಶ ಮಾಡೋದು, ಶಾಸ್ತ್ರಗ್ರಂಥಗಳ ಸ್ಪರ್ಶ ಮಾಡೋದು, ಪಾದವು ಹರೇ ಕ್ಷೇತ್ರ ಪದಾನುಸರ್ಪಣೆ, ಪರಮಾತ್ಮನ ಕ್ಷೇತ್ರಗಳನ್ನು ಸುತ್ತಲಿಕ್ಕೆ ಪಾದ ಬಳಸೋದು ಸುಮ್ಮನೆ ನಡೀತಾ ಇರಲಿಲ್ಲ. ನಡೆದದ್ದೆಲ್ಲ ಕಡೆ ದೇವರಿದ್ದಾನೆ ಅನ್ನೋ ಅನುಸಂಧಾನವನ್ನು ಮಾಡ್ತಾ ಇದ್ದ ಅಂತ. ಆದರೆ ಅದಕ್ಕೆ ವಿರುದ್ಧವಾಗಿ ನನ್ನ ಇಂದ್ರಿಯಗಳಾಗಿದೆ ಸ್ವಾಮಿ, ಸಾಧನೆಗಾಗಿ ನೀನು ಕೊಟ್ಟ ಯಾವ ಇಂದ್ರಿಯವನ್ನು ಬಳಸ್ತಾ ಇಲ್ಲ. ದೇವರು ಹುಟ್ಟಿಸ್ತಾನೆ ಕಿವುಡು ಮಾಡಿಬಿಟ್ರೆ ಏನನ್ನು ಕೇಳ್ತೇವೆ? ಯಾವ ಸಂಗೀತವೂ ಇಲ್ಲ, ಯಾವ ಶ್ಲೋಕವೂ ಇಲ್ಲ, ಯಾವ ಪುರಾಣವೂ ಇಲ್ಲ. ಸಂಜ್ಞೆಯನ್ನು ಮಾಡ್ಕೋಬೇಕು. ಚೆನ್ನಾಗಿ ಕೇಳುವ ಕಿವಿಯನ್ನು ಕೊಟ್ಟಿಯಾನೆ. ಆ ಕೇಳುವ ಕಿವಿಯಲ್ಲಿ ದೇವರ ವಾರ್ತೆಯನ್ನು ತುಂಬಿಕೊಂಡ್ರೆ ಪುಣ್ಯ ಅನ್ನೋದು ಗೊತ್ತು. ಅದು ಆಮೇಲೆ 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 ಅಂತ ಪೋಸ್ಟ್ ಮಾಡಿ ಕಿವಿ ಕಿವುಡಾದ ಮೇಲೆ ಅನ್ಕೋತಾ ಇರ್ತೀವಿ, ಆ ಕೇಳಿದರೆ ಚೆನ್ನಾಗಿರೋದು. ಈಗ ಅವರೊಂದು ಹೇಳ್ತಾರೆ, ನಾವೊಂದು ಕೇಳಿಸ್ತೀವಿ ಅಂಥೇಳಿ ಕಿವಿ ಅರ್ಧಂಬರ್ಧ ಕೇಳೋದು ಅಥವಾ ಪೂರ್ಣ ಕಿವುಡಾದ ಮೇಲೆ ಯಾರು ಏನು ಹೇಳ್ತಾರೋ ಸಣ್ಣಗೆ ನಗ್ತಾ ಕೂತಿರ್ತೀವಿ. ಅವರು ಬೈತಾರೋ ಹೊಗಳ್ತಾರೋ ಈ ಕಿವಿ ನೆಟ್ಟು ಕೆಲಸ ಮಾಡಲ್ಲ. ಅದ್ರ ಮಧ್ಯಾಹ್ನ ಕೇಳಿಸಲ್ಲ ಅಂತ ಹೇಳ್ಕೊಳ್ಳಿ, ಈಗೋ ಬೇರೆ ಇರುತ್ತೆ. ಹೆಚ್ಚಾಗ್ತಾ ಆಗ್ತಾ ಇಂದ್ರಿಯಗಳ ಕ್ಷಮತೆ ಕಮ್ಮಿ ಆಗತ್ತೆ. ಅವರೊಂದನ್ನು ನಾವೊಂದನ್ನು, ಅವರೇನೋ ಕೇಳು ನಾವಿನ್ನೇನೋ ಉತ್ತರ ಕೊಡು. ಮಾರ್ಕೆಟ್ಗೆ ಹೋಗಿದ್ರ ರಾಯರೇ, ಅಲ್ಯಾಕೆ ಹೋಗೋಣ ನಾವು ಮಾರ್ಕೆಟ್ಗೆ ಹೋಗಿದ್ದು ಅಂತ. ಓ, ನೀವು ಮಾರ್ಕೆಟ್ಗೆ ಹೋಗಿದ್ರೆ ಅಂದ್ಕೊಂಡೆ ಅಂತ ಇಬ್ಬರಿಗೂ ಕಿವುಡು. ಹೋಗಿದ್ದು ಬಂದದ್ದು ಅಲ್ಲೇ, ಅದನ್ನೇ ಹೌದು ಇಲ್ಲ ಅಂತ ಇಬ್ಬರು. ಈ ಅವಸ್ಥೆಯನ್ನು ಮುಟ್ಟುವ ಮುಂಚೆ ದೇವರ ವಾರ್ತೆಯನ್ನು ಕೇಳು. ಭಗವಂತನ ವಾರ್ತೆಯನ್ನು ಕೇಳೋದಕ್ಕೆ ಕಿವಿ ಕೊಟ್ಟಿರೋದಂತ. ಮಧ್ವಾಚಾರ್ಯರ ತಂದೆ ಮಧ್ವಾಚಾರ್ಯರಿಗೆ ಆಶ್ರಮ ಆದ ಕೆಲವೇ ದಿವಸಕ್ಕೆ ಬಂದಿದ್ರಂತ. ಸ್ವಲ್ಪ ಕೋಪ ಬಂದಿತ್ತು. ಆದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಮುಖಕಮಲದಿಂದ ಬಂದಂತಹ ಅಮೃತೋಪದೇಶವನ್ನು ಕೇಳಿ ಯಾಕೆ ಬಂದೆ ಅನ್ನೋದೇ ಮರೆತುಬಿಟ್ರು. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾ ವ್ಯಯಂ
ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತಃ. ಕಿವಿಗಳೆಂಬ ಭೊಗಸೆಯಲ್ಲಿ ಮಧ್ವಾಚಾರ್ಯರ ಮಾತುಗಳೆಂಬ ಅಮೃತವನ್ನು ತುಂಬಿಕೊಂಡ್ರು. ಕಣ್ಣೆಂಬ ಭೊಗಸೆಯಲ್ಲಿ ಮಧ್ವಾಚಾರ್ಯರ ರೂಪವನ್ನು ಕುಡಿದ್ರಂತೆ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ. ಗಾತ್ರ ಅಂದ್ರೆ ದೇಹ ಅಂತ. ಮಧ್ವರ ದೇಹದಲ್ಲಿದ್ದ ತೇಜಸ್ಸನ್ನ ವರ್ಚಸ್ಸನ್ನ ಕಣ್ಣಿನಿಂದ ಕುಡಿದ್ರು. ಕಿವಿಯಿಂದ ಅವರ ಅಮೃತವನ್ನ, ಅವರ ಉಪನ್ಯಾಸಾಮೃತವನ್ನ, ಅವರ ಪಾಠದಿಂದ ಬಂದ ಅವರ ಮಾತೇ ಅಮೃತ, ಅದನ್ನು ಕೇಳಿ ಆನಂದಪಟ್ಟರು. ಕಿವಿ ಕೊಟ್ಟಿರೋದು ದೇವರ ವಾರ್ತೆಯನ್ನು ಕೇಳಿ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ. ಕೇಳಿದರೆ ತುಂಬ ಕೇಳೋದಲ್ಲಂತೆ, ಕುಡಿಯೋದು ಅಂತಾನೆ ಅಂತಾರೆ ಶಾಸ್ತ್ರದಲ್ಲಿ. ಕಿವಿಯಿಂದ ದೇವರ ವಾರ್ತೆ ಕುಡಿ ಅಂತಾರೆ. ಪಿಬತ ಭಾಗವತಂ ರಸಂ ಅಂದರು. ಭಾಗವತ ರಸ ಕುಡೀರಿ ಅಂದರು. ಏನೋ ಮಾವಿನ ಹಣ್ಣಿನ ರಸ ಗೊತ್ತು, ಇನ್ನು ರಸನ ಗೊತ್ತು, ಇದು ಭಾಗವತ ಕುಡಿಯೋದೇನು? ಅದೇ ರೀ, ಭಾಗವತ ಪುಸ್ತಕ ತಗೊಂಡು ಅದನ್ನು ಅರದು ಒಂದೊಂದು ಪೇಪರು ಹಾಗೆ ಹಾಕ್ಕೊಂಡು ಕುಡೀರಿ ಅಂತ ಯಾರೋ. ಪುಸ್ತಕ ಹರ್ಕೊಂಡು ಕುಡಿಯೋದಲ್ಲಪ್ಪ. ಭಾಗವತಾಮೃತವನ್ನು ಪಾನ ಮಾಡೋದು ಅಂದರೆ ಭಗವದ್ಭಕ್ತರ ಬಾಯಿಂದ ಭಾಗವತವನ್ನು ಶ್ರವಣ ಮಾಡೋದಿದೆಯಲ್ಲ, ಅದೇ ಅಮೃತವನ್ನು ಕುಡಿಯೋದು. ಪಿಬಂತಿಯೇ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು. ನಿನ್ನ ಕಿವಿಯೆಂಬ ಪಾತ್ರೆಯಲ್ಲಿ ಕುಡಿ. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಈ ಮಾತನ್ನು ಹೇಳ್ತಾರೆ. ಪಿಬಂತಿ ಏ ಪಿಬಂತಿ, ಯಾರು ಪಾನ ಮಾಡ್ತಾರೆ ಯಾವುದನ್ನ? ಭಾಗವತ ಕಥಾಮೃತವನ್ನು. ಪಿಬಂತಿ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ. ಅದನ್ನು ತುಂಬ ಉತ್ಸಾಹದಿಂದ ಪಾನ ಮಾಡು. ಪುನಂತಿ, ಅವರು ಪವಿತ್ರನಾಗ್ತಾರೆ. ಯಾವ ಪಾವಿತ್ರ್ಯವನ್ನು ಪಡೀತಾರವರು? ಹೊರಗಿನ ಪಾವಿತ್ರತೆಯನ್ನು ಪಡೀಲಿಕ್ಕೆ ನೀರು ಸಾಕು, ಸೋಪ್ ಸಾಕು, ಸ್ಯಾನಿಟೈಸರ್ ಸಾಕು. ಇನ್ನೇನಿದು ಪವಿತ್ರ ಮಾಡೋದು? ವಿಷಯ ವಿದೂಷಿತ ಆಶಯ. ಆಶಯ ಅಂದರೆ ಮನಸ್ಸು. ಆ ಮನಸ್ಸು ಹಾಳಾಗಿದೆಯಂತೆ. ಯಾವುದರಿಂದ? ವಿಷಯದಿಂದ, ಮಟೀರಿಯಲ್ಸಿಂದ. ಅವುಗಳನ್ನು ಆಸ್ವಾದನೆ ಮಾಡಿ 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 ವಿದೂಷಿತವಾಗಿದೆ, ಕೊಳಕಾಗಿದೆ. ವಿಷಯ ವಿದೂಷಿತಾಶಯಂ ಪುನಂತಿ. ವಿಷಯದಿಂದ ಹಾಳಾದಂತಹ ಮನಸ್ಸನ್ನು ಶುದ್ಧೀಕರಣ ಮಾಡುವಂತಹ ಒಂದೇ ಒಂದು ಡಿಟರ್ಜೆಂಟು ಪರಮಾತ್ಮನ ಕಥಾಮೃತ ಅಂತ. ವಿಷಯ ವಿದೂಷಿತಾಶಯಂ ವ್ರಜಂತಿ. ಮುಂದೆ ಅವ್ರು ಹೋಗ್ತಾರೆ ಎಲ್ಲಿಗೆ? ತಚ್ಚರಣ ಸರೋರುಹಾಂತಿಕಂ. ಪರಮಾತ್ಮನ ಪಾದ ಕಮಲಗಳನ್ನೇ ಸೇರಿಬಿಡ್ತಾರೆ. ಅದು ಸಂಸಾರ ಸಾಗರದ ಆಚೆಯ ತೀರ ಅಂತ. ಈ ಗೊಂದಲಗಳೆಲ್ಲ, ಈ ಜಂಜಾಟ ಎಲ್ಲ ಹೋಗಬೇಕು ಅಂದರೆ ಅವನ ಪಾದಕಮಲಗಳನ್ನು ನೀನು ನೋಡಬೇಕು. ಅದಕ್ಕಿರುವ ಒಂದೇ ಒಂದು ದಾರಿ, ಪರಮಾತ್ಮನ ಕಥಾಮೃತವನ್ನು ಕೇಳಿ ನಿನ್ನ ಮನಸ್ಸನ್ನು ಶುದ್ಧೀಕರಣ ಮಾಡಿಕೋ. ಆಗ ದೇವರು ತನ್ನ ಪಾದಗಳನ್ನು ಅಲ್ಲಿಗೆ ಹೋಗೋದೇನು, ನಿನ್ನಲ್ಲೇ ತೋರಿಸ್ತಾನೆ. ಶುದ್ಧವಾಗಿದ್ದರೆ ಅವನು ಬರ್ತಾನೆ, ಕೊಳಕಿದ್ದಲ್ಲಿ ಬರೋದಿಲ್ಲ. ಈ ನಾವೇ ತುಂಬ ಕೊಳಕೊಳಕಾಗಿದ್ದು ಬರಬೇಕು, ಇಲ್ಲ ಪಾರ್ಕೆ ಹಾಯ್ ಅಂತಿದೆ ಅಲ್ಲೇ ಇರ್ತೀವಿ ಅಂತಾರೆ. ನೀಟಾಗಿದ್ದರೆ ಬರ್ತೇವೆ. ಸರ್ವೋತ್ತಮನಾದ ದೇವರು ನಿನ್ನ ಹೃದಯದಲ್ಲಿ ಅವನು ಕಾಣಬೇಕು ಅಂದರೆ ನಿನ್ನ ಹೃದಯ ಶುದ್ಧವಾಗಿರಬೇಕು. ಆದ್ದರಿಂದ ಇದನ್ನು ಪಾನ ಮಾಡಿ ಅಂತಾರೆ. ಪಾನ ಮಾಡಲಿಕ್ಕಿರುವಂತಹ ಒಂದು ಆರ್ಗನ್ ಯಾವುದು ಅಂದರೆ ಕಿವಿ. ಬಾಯಲ್ಲ, ದೇವರ ವಾರ್ತೆಯನ್ನು ಕೇಳಬೇಕು, ಅದು ಕಿವಿಯಲ್ಲಿ ತುಂಬಿಕೊಳ್ಳಿ. ಜ್ಞಾನಿಗಳಿಗೆ ಅದೊಂದು ದೊಡ್ಡ ಆಹಾರ ಅಂತ. ಪರೀಕ್ಷಿತ್ ರಾಜರೇ ಅಂತಾರೆ, 4 ದಿವಸ ಆಗಿತ್ತು ದಶಮಸ್ಕಂದ ಭಾಗವತ ಶುರು ಆಗಲಿಕ್ಕೆ. ದಶಮಸ್ಕಂದ 4ನೇ ದಿನ ಪ್ರಾರಂಭ ಆಗಬೇಕು. ಆಗ ರಾಜರು ಕೇಳ್ತಾರೆ, ಸ್ವಾಮಿ ದಯಮಾಡಿ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ನೀವು ಹೇಳಿ ಅಂತ ದಶಮಸ್ಕಂದದ ಪ್ರಾರಂಭದಲ್ಲಿ. ಶುಕಾಚಾರ್ಯರಂದರು, ಉಪವಾಸ ಕೂತಿದ್ದಿ, ನೀರಿಲ್ಲ, ಅನ್ನ ಇಲ್ಲ, ಹಣ್ಣಿಲ್ಲ, ಏನೇನೇನೇನೂ ಇಲ್ಲ, ನಿನಗೇನು ಹಸಿವು ನೀರಡಿಕೆ ಇದ್ಯಾವುದು ಬಾಧಿಸ್ತಾ ಇಲ್ವಾ? ಸ್ವಾಮಿ ನೀವು ಅಂದ ಮೇಲೆ ನನಗೆ ಹಸಿವು ಅನ್ನೋದು ನೆನಪು ಬಂದಿದ್ದು, ಹೊಟ್ಟೆ ಎಲ್ಲ ಮರೆತು ಬಿಟ್ಟು ನನಗೇನೂ ಗೊತ್ತೇ ಇಲ್ಲ. ಯಾಕೆ, ಏನು, ಹೇಗೆ? ನಿಮ್ಮ ಬಾಯಿಂದ ಬಂದ ಹರಿಕಥಾಮೃತವನ್ನು ಪಾನ ಮಾಡ್ತಾ ಏನಲ್ಲ, ಅದು ನನಗೆ ಯಾವ ತರಹದ ಹಸಿವಿಗೂ ಎಡೆಮಾಡಿ ಕೊಟ್ಟಿಲ್ಲ. ನಿಮ್ಮ ಬಾಯಿಂದ ಪಿಬನ ಆ ಹರಿಕಥಾಮೃತ ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜ ಶ್ರುತಂ. ತಮ್ಮ ಮುಖಕಮಲದಿಂದ ಸುರಿತಾ ಇರುವ ಅಮೃತ. ಅದರಲ್ಲೂ ಮತ್ತೆ ಅಂತಾರೆ ತ್ವನ್ಮುಖಾಂಭೋಜ. ಮುಖ ಕಮಲ ಅಂದದ್ದು ಯಾಕೆ ಅಂದರೆ ಶುಕಾಚಾರ್ಯರು ಹೇಳಬೇಕಾದರೆ ಫಿಲ್ಟರ್ ಮಾಡಲ್ಲಂತ.
ಕಮಲ ಇದೆಯಲ್ಲ ಎಲ್ಲವನ್ನೂ ವಾಪಸ್ ಕೊಡತ್ತೆ. ಕಮಲದ ಎಲೆ ಮೇಲೆ ಈಗ ನೀರನ್ನು ಹಾಲನ್ನು ಹಾಕಿದರೆ ಪದ್ಮಪತ್ರ ವಿವಂಬಸ, ಬಟ್ಟೆ ಮೇಲೆ ಹಾಕಿದ್ರೆ ನೀರು ಅದು ಹೀರ್ಕೊಂಡ್ಬಿಡತ್ತೆ, ಸ್ವಲ್ಪ ಹಿಂಡ್ಕೊಂಡ್ರೆ ಚೂರು ಸಿಗತ್ತೆ. ಅದೇ ನೀರನ್ನು ಪಾತ್ರೆಯಲ್ಲಿ ಹಾಕಿದರೆ ಅದು ಹೀರ್ಕೊಂಬಲ್ಲ. ಹಾಗೆ ಕಮಲದ ಎಲೆ, ಕಮಲ ಪತ್ರದ, ಕಮಲದ ಗುಣ ಏನು ಅಂದರೆ ಎಲ್ಲವನ್ನೂ ಡೆಲಿವರ್ ಮಾಡತ್ತೆ. ನೀವು ಏನು ವೇದವ್ಯಾಸ ದೇವರ ಬಾಯಿಂದ ಕೇಳಿದ್ರಿ ಅದನ್ನು ನನ್ನ ಯೋಗ್ಯತಾನುಸಾರ ಮುಚ್ಚುಮರೆಯಿಲ್ಲದೆ ಎಲ್ಲ ಹೇಳ್ತಾ ಇರಿ. ತ್ವನ್ಮುಖಾಂಬೋಜ ಶ್ರುತಂ ಹರಿ ಕಥಾಮೃತಂ, ಹರಿಯ ಕಥಾಮೃತವನ್ನು ನಾನು ಪಾನ ಮಾಡ್ತಾ ಇದ್ದೇನೆ, ನನಗೆ ಹಸಿವು ನೀರಡಿಕೆ ಇಲ್ಲ.